ಈ ಚದುರಂಗದಲ್ಲಿ ಶಕ್ತಿಗಿಂತ ಬುದ್ಧಿವಂತಿಕೆ ಮ್ಯಾಟರ್ ಆಗತ್ತೆ. ಅದಕ್ಕೆ ನನಗೆ ಕೃಷ್ಣ ತುಂಬಾ ಇಷ್ಟ ಆಗ್ತಾನೆ. ನನಗೆ ರಾಮ. ಅಧಿಕಾರನ ತ್ಯಾಗ ಮಾಡೋ ಸಂದರ್ಭ ಬಂದರೂ ಹಿಂದೆ ಮುಂದೆ ಯೋಚನೆ ಮಾಡಬಾರ್ದು. ಕೃಷ್ಣ ಕಲ್ಸಿದ್ದೇನು ಅಂತಂದ್ರೆ, ಕೊಡೋ ಮಾತಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಮಾತು ಕೊಟ್ರೆ ಅದು ನಮಗ್ ನಾವು ಮಾಡ್ಕೊಳ್ಳೋ ಅಂತ ಪಾಪ. ರಾಮ ರಾಜ್ಯನ್ ಬಿಟ್ಟರು ಮರ್ಯಾದೆನ್ ಬಿಟ್ಟಿರ್ಲಿಲ್ಲ. ಕೃಷ್ಣ ತನಗೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ, ಆದ್ರೆ ತನ್ನ ಗೀತೆಯಿಂದ ಜಗತ್ತಿಗೆ ಸಂದೇಶ ಕೊಟ್ಟ. ಚದುರಂಗದಲ್ಲಿ ಕೆಲವು ಕಾಯಿಗಳು ಸೀದಾ ನಡಿಬೇಕಾಗತ್ತೆ, ರಾಮಂತರ. ಇನ್ ಕೆಲವು ಸಿಚುವೇಶನ್ಗಳಲ್ಲಿ ಕೆಲವು ಕಾಯಿಗಳು ಅಡ್ಡನೂ ಹೋಗ್ಬೇಕಾಗತ್ತೆ, ಕೃಷ್ಣನ್ ತರ. ಸಿಚುವೇಶನ್ನ ಮುಂದೆ ಇಟ್ಕೊಂಡು ಕಾರಣ ಕೊಟ್ರೆ ಮರ್ಯಾದೆ ಎಲ್ಲೋಯ್ತು? ಪ್ರತಿ ಸಿಚುವೇಶನ್ ಅಲ್ಲೂ ಮರ್ಯಾದೆ ನೋಡ್ತಾ ಕೂತ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ರಾಮ ಹೇಳಿರೋದು ಪರಿಸ್ಥಿತಿ ಏನೇ ಇರಲಿ, ಆದ್ರೆ ನಾವು ನಮ್ಮ ಕರ್ತವ್ಯನ ಮರಿಬಾರ್ದು. ಅದೇ ಕರ್ತವ್ಯನ ನಿಭಾಯಿಸ್ಬೇಕು ಅಂತ ಅಂದ್ರೆ ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದ ಅಂತ ಕೃಷ್ಣ ಹೇಳಿದನು. ನಾನು ರಾಮನ್ ದಾರಿಯಲ್ಲಿ ನಡೀತೀನಿ. ಆ ದಾರಿಗೆ ಬೆಳಕೆ ಕೃಷ್ಣ. ರಾಮ ಮರ್ಯಾದೆ ಸಂಕೇತ, ಕೃಷ್ಣ ಜೀವನದ ಸಾರಾಂಶ. ಅದೇ ಸಾರಾಂಶಕ್ಕೆ ಮರ್ಯಾದೆ ಸಿಕ್ಕರೆ ಅಲ್ಲಿಗೆ ಧರ್ಮ ಗೆದ್ದ ಹಾಗೆ. ಜೀವನ ಆದ್ರೂ ಸರಿ, ಚದುರಂಗ ಆದ್ರೂ ಸರಿ, ನಡ್ಸೋ ಕಾಯಿಯಿಂದ ಅಲ್ಲ, ನಡ್ಸೋ ಯೋಚನೆಯಿಂದ ಆಗಿರುತ್ತೆ. ನಾವು ಈ ಕಲಿಯುಗದಲ್ಲಿ ಕೃಷ್ಣನ ನಂಬ್ತೀವೋ ರಾಮನ ನಂಬ್ತೀವೋ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ನಮ್ಮ ಲೈಫಲ್ಲಿ ಬರೋ ಸಂದರ್ಭಗಳಲ್ಲಿ ಇವರಿಬ್ರು ತತ್ವನ ಫಾಲೋ ಮಾಡೋದನ್ನೇ ಮರೀತಾ ಇದ್ದೀವಿ. ಅದಕ್ಕೆ ಅನ್ಸುತ್ತೆ ನಾವು ಜೀವನದಲ್ಲಿ ಸೋಲ್ತಾನೆ ಇದ್ದೀವಿ.